ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿತ್ತು. ತಿಪಟೂರಿನ ಡಿಬಾಸ್ ಅಭಿಮಾನಿ ಬಳಗದಿಂದ ಸಂಭ್ರಮಾಚರಣೆ ಮಾಡಲಾಯಿತು. ಡೆವಿಲ್ ಸಿನಿಮಾವು ಇದೇ ತಿಂಗಳ ಡಿಸೆಂಬರ್ 11ರಂದು ವಿಶ್ವದಾದ್ಯಂತ ತೆರೆಗೆ ಬರಲು ಸಜ್ಜಾಗಿದ್ದು, ಅಭಿಮಾನಿಗಳ ಕಾತುರ ತಾರಕಕ್ಕೇರಿದೆ. A1 ಟಿವಿ ಮಂಜು ಗುರುಗದಹಳ್ಳಿ. ತುಂಬ ಖುಷಿ ಇದೆ. ಅಂದರೆ ಫಿಲಮ್ ರಿಲೀಸ್ ಆಗ್ತಿದೆಯಲ್ಲ, ಇನ್ನು 6 ದಿನ ಇದೆ. ಆದರೆ ಟ್ರೈಲರ್ ಬಿಟ್ಟದ್ದು ತುಂಬ ಖುಷಿ ಇದೆ ನಮಗೆ. ಆಮೇಲೆ ಟ್ರೈಲರ್ ಸೂಪರಾಗಿ ಮಾಡಿದ್ದಾರೆ. ಬಾಸ್ ಇದ್ರಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಅಲ್ಟಿ, ದೂಸರಾ ಮಾತೇ ಇಲ್ಲ. ಸರ್, ಅವರು ಬೇಲ್ ಸಿಕ್ಕ ಮೇಲೆ ಬಂದು ಅವ್ರಿಗೆ 50% ಶೂಟಿಂಗ್ ಕಂಪ್ಲೀಟ್ ಆಗಿತ್ತು, ಇನ್ನು 50% ಪೆಂಡಿಂಗ್ ಇತ್ತು. ಅವ್ರ ಬ್ಯಾಕ್ ಪೇನ್ ಇಂಜುರಿ ಆಗಿತ್ತು, ಮಾಡಿಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನೀವೇನು ಹೇಳ್ತೀರಾ ಸರ್? ಇದ್ರ ಬಗ್ಗೆ ಮಾತಾಡೋದೇ ಅಲ್ಲ. ಯಾಕೆಂದರೆ ಅವರು ದರ್ಶನ್ ಅವ್ರಿಗೆ ಅಷ್ಟು ನೋವಿದ್ದು, ಅಷ್ಟು ಬೆನ್ನು ನೋವಿದ್ದು, ಅಷ್ಟು ಕಷ್ಟದಲ್ಲಿದ್ರು ಅಭಿಮಾನಿಗೋಸ್ಕರ ಫಿಲಮ್ ಮಾಡಿಕೊಟ್ಟಿದ್ದಾರಲ್ಲ, ಅದು ನಿಜವಾಗ್ಲೂ ಅವ್ರಿಗೆ ಇಲ್ಲಿಂದನೇ ಕೈ ಮುಗಿಬೇಕು. ನಾವು ಖುಷಿ ಪಡಲಿ, ಅಭಿಮಾನಿಗಳು ಖುಷಿ ಪಡಲಿ ಅಂತ ಮಾಡಿದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡೋಷ್ಟು ಇದಿಲ್ಲ. ಬಟ್ ಫಿಲಮ್ ಮಾತ್ರ ಚೆನ್ನಾಗಿರುತ್ತೆ. ಅವ್ರು ಮಾಡಿದ್ದಾರೆ, ಕಷ್ಟದಲ್ಲೂ ಮಾಡಿದಾರಲ್ಲ, ನಮಗೆ ಖುಷಿ ಆಗಲಿ ಅಂತಲೇ ಮಾಡ್ತಿದ್ದಾರೆ. ಎಲ್ಲ ಒಳ್ಳೇದಾಗುತ್ತೆ. 11ನೇ ತಾರೀಕು ಫಿಲಮ್ ರಿಲೀಸ್ ಆಗ್ತಿದೆ. ನಿಮ್ಮ ಕಾರ್ಯಕ್ರಮ ಏನೇನಿದೆ ಅಂತ ಹೆಂಗೆ ಮಾಡ್ತೀರಾ? ನಮ್ಮ ಟಿಪ್ಟೂರಲ್ಲಿ ಇನ್ನೂ ಟ್ಯಾಕಿಸ್ ಅನೌನ್ಸ್ ಆಗಿಲ್ಲ. ಅನೌನ್ಸ್ ಆಗ್ತಿದ್ದಂಗೆ ಎಲ್ಲ ಕಡೆನೂ ಬ್ಯಾನರು ಮತ್ತು ಸೆಲೆಬ್ರೇಷನ್ ಮಾತ್ರ ಹೆಂಗೆ ಬೆಂಗಳೂರು, JP ನಗರ, ಮಾಗಡಿ ರೋಡು ಮತ್ತು ಅತ್ತಿಬೇಲೆ, ಕರ್ನಾಟಕದಲ್ಲಿ ಎಲ್ಲ ಕಡೆ, ಶಿವಮೊಗ್ಗ, ಚಿತ್ರದುರ್ಗ ಎಲ್ಲ ಕಡೆ ಹೆಂಗೆ ಮಾಡ್ತಾರೆ, ಟಿಪ್ಟೂರಲ್ಲೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನೀವು ಬನ್ನಿ, ಎಲ್ಲರೂ ಬನ್ನಿ. ಫಿಲಮ್ನ ನೆಕ್ಸ್ಟ್ ಮಟ್ಟದಲ್ಲಿ ಗೆಲ್ಸೋಣ. ಏಕೆಂದರೆ ಕನ್ನಡಕ್ಕೋಸ್ಕರ ಕನ್ನಡ ಜನಗಳಿಗೋಸ್ಕರ ಕನ್ನಡ ಫಿಲಮ್ ಮಾಡೋಕ್ಕೆ ಏಕೈಕ ನಟ ಇರೋರೊಬ್ಬರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅದಕ್ಕೋಸ್ಕರ ಕನ್ನಡಿಗರು ನಾವೆಲ್ಲ ಫಿಲಮ್ನ ಗೆಲ್ಸೋಣ. ಎಲ್ಲ ಒಳ್ಳೇದಾಗಲಿ. ಟ್ರೈಲರ್ ನೋಡಿದ್ರೆ ಟ್ರೈಲರ್ ಏನು ಇಷ್ಟ ಆಯ್ತು ಸರ್? ಫೈಟ್ಸಾ, ಡೈಲಾಗಾ, ಇಲ್ಲ ಅಥವಾ ಸ್ಕ್ರೀನ್ ಪ್ಲೇನಾ, ಸಾಂಗ್ಸ್, ಮ್ಯೂಸಿಕ್ಕಾ, ಬ್ಯಾಕ್ಗ್ರೌಂಡ್ ಸ್ಕೋರಾ, ಏನು ಇಷ್ಟ ಆಯ್ತು ನಿಮಗೆ? ಟ್ರೈಲರಲ್ಲಿ ಯಾವುದು ಕೂಡ ಸಪ್ರೇಟಾಗಿ ವೇರಿಯೇಷನ್ ಮಾಡೋದಿಲ್ಲ. ಆಲ್ ಇನ್ ಒನ್ ಟ್ರೈಲರ್ ಈಸ್ ಸೂಪರ್ ಹಿಟ್. ಅದರಲ್ಲಿ ತುಂಬ ಜನಗಳು ಏನೇನೋ ಅದು ಬೇಡ ನಮಗೆ, ಬಟ್ ಬಾಸ್ ಒಂದೇ ಒಂದು ಲಿಂಕ್ ಕೊಟ್ಟಿದ್ದಾರೆ ಅದರಲ್ಲಿ, ಖೇಲ್ ಖತಮ್ ನಾಟಕ್ ಬಂದ್ ಅಂತ. ಅದು ತುಂಬ ಜನಗಳಿಗೆ ಒಂಥರ ಹೊಡೆದಂಗಾಗಿದೆ. ಆದರೆ ಇನ್ನೂ ಒಂದು ಹಿಂಟ್ ಕೊಟ್ಟಿದ್ದಾರೆ, ಸೂರ್ಯನಿಗೆ ಗ್ರಹಣ ತುಂಬ ಹೊತ್ತಿರೋದಿಲ್ಲ ಅಂತ. ಅದು ನಮಗೆ ತುಂಬ ಮನಸ್ಸಿಗೆ ಇಷ್ಟ ಆಗ್ಬಿಟ್ಟಿದೆ. ಯಾಕೆ ಅಂತಂದರೆ ಆದಷ್ಟು ಬೇಗ ಬಾಸು ನಮ್ಮ ಕಣ್ಮುಂದೆ ಬರ್ತಾರೆ ಅಂತ. ಇನ್ನು ಕಾಟೇರ ಬಂದು 2 ವರ್ಷ ಆಗಿದೆ. ಈ ಸಿನಿಮಾ ಟ್ರೈಲರು, ಡೆವಿಲ್ ಸಿನಿಮಾ ಟ್ರೈಲರು ಯಾಕೆ ಅಷ್ಟೊಂದು ಇಷ್ಟ ಆಗ್ತಿದೆ ಅಂದರೆ, ಪ್ರತಿಯೊಬ್ಬ ಡಿಬಾಸ್ ಅಭಿಮಾನಿನೂ ಕೂಡ ಈಗ ಬಂದಿರೋ ಟ್ರೈಲರ್ನಲ್ಲಿ ಇರೋವಂಥ ವಿಜುವಲ್ಸ್ಗಳು ಏನಿದ್ದಾವೆ ಬೇರೆ ಸಿನಿಮಾದಲ್ಲಿ ಬರ್ತಿದ್ದಾಗ ನಾವು ಅಂದ್ಕೊಳ್ತಿದ್ವಿ, ಯಾಕೆ ನಮ್ಮ ಬಾಸ್ ಈ ಥರ ಬರ್ತಿಲ್ಲ, ಯಾಕೆ ನಮ್ಮ ಬಾಸ್ಗೆ ಈ ಥರ BGM ಇವೆಲ್ಲ ಬರ್ತಿಲ್ಲ ಅಂತ. ಸೊ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ. ಬಾಸ್ ನಡ್ಕೊಂಬರೋದಾಗಿರ್ಬೋದು, ಡೆಲಿವರಿ ಇರ್ಬೋದು, ಲುಕ್ಸ್ ಆಗಿರ್ಬೋದು, ಆಮೇಲೆ ಇಷ್ಟೆಲ್ಲ ಮಾಡಿದ್ದಾರೆ. ಆದರೆ ತುಂಬ ನೋವು ಇಟ್ಕೊಂಡು ಮಾಡಿದ್ದಾರೆ. ಹೆಲ್ತ್ ಇಶ್ಯೂಸ್ ತುಂಬ ಇದೆ. ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ನೋಡ್ತಿರ್ಬೋದು, ಸಹನಟರುಗಳೆಲ್ಲ ಹೇಳ್ತಿರೋದು ಎಲ್ಲ ನಿಮ್ಮ ಪ್ರತಿಯೊಂದು ಮನಸ್ಸು ಚುಚ್ಚುತ್ತೆ. ನಾಟ್ ಓನ್ಲಿ ದರ್ಶನ್ ಫ್ಯಾನ್ಸ್ ಮಾತ್ರ ನೋಡೋವಂಥ ಸಿನಿಮಾ ಅಲ್ಲ, ಆಲ್ ಓವರ್ ಪ್ರತಿಯೊಬ್ಬ ಕಲಾ ಪ್ರೇಮಿಗಳು ಪ್ರತಿಯೊಬ್ಬರು ನೋಡಬೇಕು. ಗೆಲ್ಲಿಸಿ ಅಂತ ನಾವು ಕೇಳ್ಕೊಳಲ್ಲ, ಅದು ಆಟೋಮೆಟಿಕ್ಕಾಗಿ ಗೆಲ್ಲುತ್ತೆ. ಅದು ಡಿಬಾಸ್ ಅಭಿಮಾನಿಗಳು ಇರೋ ಅಂಥ ಪವರ್. ಜೈ ಡಿಬಾಸ್, ಜೈ ಡಿಬಾಸ್. ಸಾಂಗ್ ಇದೆ, ಅದು ನೀವು ಒಂದು ಹಾಡು ಹೇಳ್ತೀನಿ. ಇದ್ರೆ ನೆಮ್ಮದಿಯಾಗಿರಬೇಕು, ತಿಂದರೆ ನೆಮ್ಮದಿಯಾಗಿ ತಿನ್ನಬೇಕು. ಇದು ನಮ್ಮ ಬಾಸು ಸುಮ್ಮನೆ ಯಾವುದೋ ಒಂದು ಟೈಮಲ್ಲಿ ಹೇಳಿದ್ದು, ಆದರೆ ಅದು ಪದಕ್ಕೆ ಎಷ್ಟು ಅರ್ಥ ಇದೆ ನೋಡಿ. ಇದ್ರೆ ನೆಮ್ಮದಿಯಾಗಿರಬೇಕು, ಅದಕ್ಕೆ ಸಾಂಗ್ ಆ ನ್ಯಾಷನಲ್ ಲೆವೆಲ್ಗೆ ಇಟ್ಟಾಗಿದ್ದು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಜೈ ಡಿಬಾಸ್, ಜೈ ಡಿಬಾಸ್. ಈಗ ತಾನೇ ಟ್ರೈಲರ್ ಒಂದು ಡೈಲಾಗ್ ಹೇಳಿದೆ ಅಂತ ಹೇಳಿದ್ರೆ, ಅದು ಇಂಡೈರೆಕ್ಟ್ ಆಗಿ ಯಾರಿಗಾರು ಸ್ಟಾರ್ಗಳು ಕೌಂಟರ್ ಕೊಟ್ಟಂಗೆ ಹೇಳಿದ್ರಾ, ಇಲ್ಲ ನೀವೇನು ಸುಮ್ಮನೆ ಜನರಲ್ ಆಗಿ ಹೇಳ್ತಾ ಇದ್ದೀರಾ? ಖಂಡಿತ ಹೇಳಬೇಕು ಅಂದರೆ ನಮ್ಮ ಬಾಸ್ ಯಾವತ್ತೂ ಯಾರಿಗೂ ಕೌಂಟ್ರ್ ಕೊಟ್ಟೋದಾಗಲಿ, ಇನ್ನೊಬ್ರಿಗೆ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡೋದಾಗಲಿ ಯಾವತ್ತೂ ಮಾಡಿಲ್ಲ. ಮತ್ತು ಅಭಿಮಾನಿಗಳಿಗೆ ಅದನ್ನು ಹೇಳೂ ಕೊಟ್ಟಿಲ್ಲ. ಅಭಿಮಾನಿಗಳು ಅರ್ಥ ಮಾಡ್ಕೊತಿದ್ದಾರೆ. ಆಮೇಲೆ ಯಾರಿಗೆ ಅರ್ಥ ಆಗಿದೆ ಅವ್ರಿಗೆ ಅರ್ಥ ಆಗಿದೆ. ಖೇಲ್ ಖತಮ್ ನಾಟಕ್ ಬಂದ್. ಬಾಸ್ ಬಗ್ಗೆ ಇಲ್ದವ್ ಸಲ್ದವ್ ಎಲ್ಲ ಪಟ್ಟಿಸ್ಕೊಂಡು ಎಲ್ಲ ಮಾತಾಡ್ತಿದ್ರಲ್ಲ, ಅವ್ರುಗಳಿಗೆ ಅರ್ಥ ಆಗಿದೆ. ಖೇಲ್ ಖತಮ್ ನಾಟಕ್ ಬಂದ್ ಅಂತ. ಆಮೇಲೆ ಇನ್ನೊಂದು ಕೊಟ್ಟಿದ್ದಾರೆ, ಸೂರ್ಯನಿಗೆ ಗ್ರಹಣ ತುಂಬ ಹೊತ್ತಿರೋದಿಲ್ಲ, ಆದಷ್ಟು ಬೇಗ ಬರ್ತೀನಿ ಚಿನ್ನ. ಆ ಮಾತು ಕೇಳಿದ್ರೇ ಅಷ್ಟೊಂದು ಮೈಯಲ್ಲೆಲ್ಲ ಶೇಕ್ ಆಗ್ತಿದೆ ಬಾಡಿ. ಇನ್ನು ಬಾಸ್ ಹತ್ರ ಬಂದ್ಬಿಟ್ರು ಅಂತೂ ಅದು ಬಂದ್ಬಿಟ್ರೆ ಅಲ್ಲ, ಬಂದೇ ಬರ್ತಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಆಲ್ ಓವರ್ ಎಲ್ಲ ಬಾಸ್ನ ಪ್ರೀತಿಸೋಂಥ ಪ್ರತಿಯೊಬ್ಬ ಮನಸ್ಸಲ್ಲಿ ಪೂಜಿಸ್ತಿದ್ದಾರೆ, ಪ್ರತಿಯೊಬ್ಬರು ಪೂಜಿಸ್ತಿದ್ದಾರೆ. ಆ ಶಕ್ತಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, ಇವತ್ತು ಎಷ್ಟೋ ಇಂಡಸ್ಟ್ರಿಗಳು, ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಯಾವ ಇಂಡಸ್ಟ್ರಿಗಳಾಗಿರ್ಬೋದು, ಯಾವುದೇ ಹೀರೋಗಳಾಗಿರ್ಬೋದು, ಮೂಕು ಪ್ರಾಣಿಗಳಿಗೆ
ಕೋಟಿ ಕೋಟಿ ಖರ್ಚು ಮಾಡ್ತಿರೋಂಥ ಏಕೈಕ ವ್ಯಕ್ತಿ ಅಂತ ಅಂದರೆ ಅದು ನಮ್ಮ ದರ್ಶನ್ ನಮ್ಮ ಡಿ ಬಾಸ್ ಅವರು. ಮನುಷ್ಯರು ಮಾತು ಮನುಷ್ಯರು ಮನಸ್ಸು ಭಗವಂತನ ತಲುಪಿ ಇದಾಗುತ್ತೋ ಏನಾಗುತ್ತೋ ಅಸ್ತೋ ಅನ್ನೋತೋ ಗೊತ್ತಿಲ್ಲ. ಆ ಮೂಕ್ ಪ್ರಾಣಿಗಳು ಅಂತೂ ಪ್ರತಿ ಕ್ಷಣನೂ ಅಸ್ತು ಅಂತಲೇ ಇರ್ತವೆ, ಅದಂತೂ ಕೈ ಬಿಡಲ್ಲ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.